ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ? ಎಲ್ಲಾರು ಆರಾಮದಿರಲ್ಲ? ನಮ್ಮ ಫುಡ್ ಸಂಸ್ಕೃತಿ ಚಾನೆಲ್ ಒಳಗ ನಿಮ್ಗೆಲ್ಲಾ ಸ್ವಾಗತ ಐತಿ. ಹೋದ್ವಾರ ಸಜ್ಜಿ ರೊಟ್ಟಿ, ಬದ್ನಿಕಾಯಿ ಭರ್ತಾ, ಅಗಸಿ ಹಿಂಡಿ ಮಾಡಿದಿ. ಮತ್ ಮಕರ ಸಂಕ್ರಾಂತಿಗೆ ಮೊದ್ಲಿನ ಮಾಡಿಲ್ಲಲ್ಲ, ಈಗ ಅದನ್ನ ಮಾಡತ್ತೇನ್ ತಗೋರೋಲೆ. ಈ ಮಾದ್ಲಿಗೆ ಯಾರು ಮಾಲೇದ ಅಂತಾರ, ಮಾಲೋದಿ ಅಂತಾರ. ನೀವು ನಿಮ್ ಕಡೆ ಏನ್ ಅಂತೀರಿ? ಕಮೆಂಟ್ನಾಗ ಬರುತ್ತೆ ತಿಳಿಸ್ರಿ. ಈ ಮಾದ್ಲಿ ಮಾಡಕ್ ಅಂತ ಹೇಳಿ 1 ಕಿಲೋ ಗೋಧಿ, ಅದ್ರೊಳಗ 1 ಬಟ್ಲಾದಷ್ಟು ಕಡ್ಲಿ ಬೇಳೆ ಹಾಕಿ ರವಾ ಹೊಡ್ಕೊಂಡ್ ಬಂದೀನಿ. ಅದ್ರೊಳಗಿಂದ 2 ಬಟ್ಲಾದಷ್ಟು ಹಿಟ್ಟು ನಾನು ಮಾದ್ಲಿ ಮಾಡಾಕ ತಗೊಳಕತ್ತೀನಿ. ಇದ್ರಾಗ ಒಂದ್ ಸ್ವಲ್ಪ ಎಣ್ಣೆ, ಒಂದ್ ಸ್ವಲ್ಪ ಉಪ್ಪು ಹಾಕಿ ಚಲೋ ತಂಗ ಕಲಿಸಿ ಒಂದಿಟ್ಟು ಗಟ್ಟಿ ಮ್ಯಾಗ ನಾದ್ಕೋಬೇಕು. ನಿಮಗ ಹಿಟ್ಟು ಬೀಸ್ಕೊಂಡ್ ಬರಾಕ ಆಗ್ಲಿಲ್ಲ ಅಂತಂದ್ರ ಮನ್ಯಾಗ ವೆಂಕಟೇಶ್ ರವಾ ಮತ್ತೆ ಕಡ್ಲಿ ಬ್ಯಾಳಿ ಹಿಟ್ಟು ಹಾಕಿ ಅದ್ರಾಗ ಒಂದ್ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕಿ ಮಾದ್ಲಿ ಮಾಡಿದ್ರೂ ಬರ್ತೈತಿ. ಇದ ನಾದಿದ ಹಿಟ್ಟನ್ನ ದಪ್ಪ ಹೆಂಗೆ ಉಳ್ಳಿ ಮಾಡ್ಕೊಂಡು ದಪ್ಪ ಹೆಂಗ್ ಲಟ್ಟಿಸಿ ರೊಟ್ಟಿ ತವಿ ಮ್ಯಾಗ ಚಲೋ ತಂಗ ಬೇಯಿಸಿ ತೆಗಿಬೇಕು. ಈ ಒಲಿ ಮ್ಯಾಗ ಮತ್ತ ತವಿ ಒಳಗ ಬೈಸಿದ ರೊಟ್ಟಿ ಈ ಅಕ್ಕಿ ಸಾಣಸೋ ಸಾಣಗಿ ಡಬ್ಬ ಹಾಕಿ ಇತರ ಮ್ಯಾಗ ಸಣ್ಣ ಮಾಡ್ಕೊಳಕತ್ತೀನಿ ನಾನು. ಈ ಸಾಣಿಗೆ ಮ್ಯಾಗ ತಿಕ್ಕೆ ಉಳ್ದಿದ್ದು ರೊಟ್ಟಿ ತುಕಡಿನ ನಾನು ಕೈಯಿಂದನ ಸಣ್ಣ ಮಾಡ್ಕೊಳಕತ್ತೀನಿ. ಈ ಮಾದ್ಲಿ ರೊಟ್ಟಿ ಮಾಡಾಕಂತ ಹೇಳಿ ನಾನು 2 ವಾಟೆದಷ್ಟ ಹಿಟ್ಟು ತಗೊಂಡಿದ್ದೆ. ಈಗ ಅದಕ್ಕ 1 ವಾಟೆ ಮತ್ ಒಂದ್ ಸ್ವಲ್ಪ ಮ್ಯಾಗ ಬೆಲ್ಲ ಹಾಕಾಕತ್ತೀನಿ. ಈ ಬೆಲ್ಲದಾಗ 1-2 ಹನಿ ನೀರ್ ಹಾಕಿ ಒಲಿ ಮ್ಯಾಗಿಟ್ಟ ಬೆಲ್ಲ ಕರಗಿಸಿ ತಕ್ಕೊಳಕತ್ತೀನಿ. ಈ ಕರ್ಗಿದ ಬೆಲ್ಲ ಮಾದ್ಲಿ ಹಿಟ್ಟಿನ್ಯಾಗ ಹಾಕಿ ಚಲೋ ತಂಗ ಕಲಿಸ್ಬೇಕು. ಈ ಮಾದ್ಲಿ ಹಿಟ್ಟಿನ್ಯಾಗ ಬೆಲ್ಲ ಹಂಗ ಕುಡಿಸ್ಕೊಂತಾರ. ಇವ್ರು ಬೆಲ್ಲ ಯಾಕ ಕರ್ಗಿಸಿ ಮಾದ್ಲಿ ಹಿಟ್ನ್ಯಾಗ ಹಾಕೊಂಡ್ರು ಅಂತ ಅನ್ಕೋತಿರ್ಬೇಕು ನೀವು. ಯಾಕ ಅಂದ್ರ ಬೆಲ್ಲ ಕರಗಿಸಿ ಮಾದ್ಲಿ ಒಳಗ ಹಾಕೊಂಡ್ರ
ಮಾದ್ಲಿ ಮೆತ್ತಗ ಆಗ್ತೈತಿ. ಮತ್ 15 ದಿನ ಇಟ್ಟು ತಿಂದ್ರೆ ಸುದಾ ಒಣಗೋದಿಲ್ಲ, ಚಲೋ ಇರ್ತೈತಿ. ಈಗ ಈ ಮಾದ್ಲಿ ಒಳಗ ನಾನು ಕೊಬ್ಬರಿ, ಪುಟಾಣಿ, ಮತ್ತ ಒಂದ್ ಸ್ವಲ್ಪ ಬಿಳೆ ಎಳ್ಳು, ಮತ್ತ ಯಾಲಕ್ಕಿ ಪುಡಿ ಹಾಕೊಳಕತ್ತೀನಿ. ಈ ಸಂಕ್ರಾಂತಿಗೆ ಎಲ್ಲಾರ್ಗು ಹಂಚಾಕ್ ಅಂತ ಹೇಳಿ ನಾನು ಎಳ್ಳು ಬೆಲ್ಲ ತಯಾರು ಮಾಡ್ಕೊಳಕತ್ತೀನಿ. ಈ ಸಂಕ್ರಾಂತಿ ಹಬ್ಬದ ದಿನ ನಾವು ಸ್ವಲ್ಪ ಕುಂಕುಮ ಕಲಿಸಿ ಕುಂಕುಮ ಹಣಿಗೆ ಹಚ್ಕೊಂಡು ಅದ್ರ ಮ್ಯಾಗ ಎಳ್ಳು ಹಚ್ಕೊಂತೀವಿ. ಮತ್ತೆ ಹೆಣ್ಣು ಮಕ್ಕಳಿಗೆನು ಎಲ್ಲಾ ಕಾಡಿಗೆ ಹಚ್ತೇವಿ, ಎಳ್ಳು ಹಣಿಗೆ ಹಚ್ತೇವಿ. ಮತ್ತ ಬೇರೆ ಹೆಣ್ಣು ಮಕ್ಕಳಿಗೆ ಕರೆದ ಉಡಿ ತುಂಬ್ತೇವಿ. ಎಲಿ ಅಡಿಕೆ, ಕಡ್ಲಿ ಗಿಡ, ಬಾರಿಹಣ್ಣು, ಕಬ್ಬು ಇವನ್ನೆಲ್ಲ ಉಡಿ ತುಂಬ್ತೇವಿ. ಈ ತರ ನಾವು ಹಬ್ಬನ ಆಚರಿಸ್ತೀವಿ. ನೀವು ಎಳ್ಳು ಬೆಲ್ಲ ತಗೋರಿ ಸ್ನೇಹಿತರೆ, ನೀವು ಎಳ್ಳು ಬೆಲ್ದಂಗೆ ಇರೋಣಂತ. ಹೌದಾ? ತಿನ್ನ. ಅಕ್ಷಯ್, ನೀನು ತಗೋ ಮಾದ್ಲಿ. ಮಾ ಮಸ್ತ್ ಆಗತ್ ನೋಡು ಮಾದ್ಲಿ. ತಿನ್ನಪ್ಪ. ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ನಿಮ್ಗೆಲ್ಲಾರ್ಗು ಹಾರ್ದಿಕ ಶುಭಾಶಯಗಳು. ನೀವು ಹಬ್ಬಕ್ಕ ಮಾದ್ಲಿ ಮಾಡ್ರಿ, ಮನೆಯಸ್ ಮಂದಿ ಎಲ್ಲಾ ಕುತ್ಕೊಂಡ್ ತಿನ್ರಿ, ಹಬ್ಬ ಆಚರಿಸ್ರಿ. ನಿಮ್ಮ ಮಾದ್ಲಿ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಮಸ್ಕಾರ.